ನಮಸ್ತೆ ಶ್ರೀ ವಾರಾಹಿ 1212 ಟ್ಯಾರೋ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ, ಇವತ್ತಿನ ದಿನದ ವೀಕ್ಲಿ ರೀಡಿಂಗ್ಸ್ ಏನಿದೆ ಕೇಳೋಣ. ಏಂಜಲ್ಸ್ ಏನು ಹೇಳ್ತಾರೆ ಅಂತ. ಇಷ್ಟ ಆದವರು, ನಿಮಗೆ ಸಮಾಧಾನ ಅನಿಸಿದವರು ಕಮೆಂಟ್ ಮಾಡಿ ನಿಮಗೇನು ಅನಿಸುತ್ತೆ ಅಂತ. ನಿಮಗೆ ಸಂಬಂಧಪಟ್ಟಿದ್ದ ಮಾತುಗಳು, ವಾಕ್ಯಗಳು, ಅದರಲ್ಲಿ ನಿಮಗೆ ಆ ಒಂದು ಪರಿಸ್ಥಿತಿಗೆ ಅನ್ವಯಿಸುತ್ತಲ್ಲ ಅದನ್ನು ತಗೊಳ್ಳಿ. ಇದು ನಮಗಲ್ಲ ಅಂತ ಅನ್ನೋರು ಬಿಟ್ಬಿಡಿ. ಯಾರೆಲ್ಲ ತಿರುಪತಿ ಶ್ರೀನಿವಾಸ ಸ್ವಾಮಿಗೆ ದರ್ಶನಕ್ಕೆ ಹೋಗಿ ಬರ್ತಿದ್ದೀರೋ ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಆದಷ್ಟು ಕಲಿಯುಗದಲ್ಲಿ ದರ್ಶನ, ಪ್ರತ್ಯಕ್ಷ ದೈವ ಅಂದರೆ ತಿರುಪತಿ ಸ್ವಾಮಿ ಶ್ರೀನಿವಾಸ ಅಂತ ಎಲ್ಲರೂ ಹೇಳ್ತಾರೆ. ಅದೇ ನಂಬಿಕೆನ ಇಟ್ಕೊಂಡಿದ್ದಾರೆ. ಮತ್ತು ಶಬರಿಮಲೆಯಪ್ಪ ಸ್ವಾಮಿಗೂ ಮಾಲೆ ಹಾಕ್ತೀರಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಕ್ತಿಗೂ ಮಾಲೆಗಳು ಹಾಕ್ತಿದ್ದೀರಾ, ಎಲ್ಲ ದೇವ್ರಿಗೂ ಹಾಕ್ತಾ ಇದ್ದಾರೆ. ಎಲ್ರಿಗೂ ಅಂಥ ಶ್ರದ್ಧಾ ಭಕ್ತಿಯಿಂದ ನೀವು ಮಾಡ್ತೀರಲ್ಲ, ಆ ಒಂದು ಇದಕ್ಕೆ ಸ್ವಾಮಿ ಇನ್ನಷ್ಟು ನಿಮಗೆ ಅವಕಾಶ ಕೊಡಲಿ ಅಂತ ಕೇಳ್ತಾ, ಇನ್ನಷ್ಟು ಅವಕಾಶಗಳು ಕೊಟ್ಟು. ಮತ್ತು ರಾಮ ಬಂದಿದ್ದಾರೆ ಇಲ್ಲಿ, ವಿಷ್ಣು, ಶ್ರೀಹರಿ ಬಂದಿದ್ದಾರೆ. ಇನ್ನಷ್ಟು ದೇವ್ರ ಸೇವೆಗಳು ಯಾರು ಇಷ್ಟಪಟ್ಟು ಮಾಡ್ತೀರೋ ಅವ್ರಿಗೆಲ್ಲ ಇನ್ನಷ್ಟು ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಏಕೆಂದರೆ ಆ ಒಂದು ದೇವ್ರ ಸೇವೆಗಳು ಮಾಲೆ ಹಾಕಿ ನೀವು ಮಾಡ್ತೀರಲ್ಲ, ಆ ಸಮಯದಲ್ಲಿ ಆ ಒಂದು ಶ್ರದ್ಧಾ ಭಕ್ತಿ ತುಂಬಾ ಮುಖ್ಯ. ಹಾಗಾಗಿ ಅದು ಎಲ್ಲರಿಗೂ ಸಿಗಲ್ಲ ಅವಕಾಶ. ಅದು ನಾವು ಅಂದ್ಕೊಂಡ್ರೂ ಆಗಲ್ಲ, ದೇವರು ಅಂದ್ಕೊಂಡಾಗ ಆಯ್ಕೆ ಮಾಡ್ಕೊಳ್ತಾರೆ ಯಾರನ್ನ ನನ್ನ ಸೇವೆಗೆ ಕರ್ಕೋಬೇಕು, ಮಾಡಿಸ್ಕೋಬೇಕು ಅಂತ. ಹಾಗಾಗಿ ಇನ್ನಷ್ಟು ತುಂಬ ಜನಕ್ಕೆ ಆ ಅವಕಾಶಗಳು ಸಿಕ್ಕಿರಲ್ಲ. ಎಲ್ಲರಿಗೂ ಸಿಗಲಿ. ಪ್ರತಿಯೊಂದು ದೇವರಲ್ಲೂ ಒಂದು ಮಾಲೆಗಳು ಹಾಕಿ ವ್ರತ ನಿಯಮ ಪಾಲನೆ ಮಾಡ್ತಿರಲ್ಲ, ಅವ್ರಿಗೆಲ್ಲ ಇನ್ನಷ್ಟು ಜನ ಮಾಲೆಗಳು ಹಾಕ್ದಿರ ಇರೋರು ಇನ್ನೂ ಸ್ವಲ್ಪ ನಮಗೂ ಆ ಯೋಗ ಇಲ್ವಲ್ಲ, ನಮ್ಗೆ ಆಗ್ತಾ ಇಲ್ವೇ ಅಂತ ಯೋಚನೆ ಮಾಡೋವ್ರಿಗೂ ಪ್ರತಿಯೊಂದು ದೇವರುಗಳಲ್ಲಿ ಮಾಲೆಗಳು, ಸೇವೆಗಳು ಏನೇನಿದೆಯೋ ಅದೆಲ್ಲವೂ ಎಲ್ಲ ದೇವರು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಇವತ್ತಿನ ರೀಡಿಂಗಲ್ಲಿ ಲಾಸ್ಟ್ ಕಾರ್ಡ್ ತಾಯಿ ಗಾಯತ್ರಿ ದೇವಿ ಇದ್ದಾರಲ್ವಾ, ದೇವಿ ಭಕ್ತಿಯಿಂದ ತಾಯಿನ ಯಾರೆಲ್ಲ ಅಮ್ಮನ್ನ ಆರಾಧನೆ ಮಾಡ್ತೀರೋ ಅವ್ರಿಗೆಲ್ಲ ಒಳ್ಳೇದು ಮಾಡಲಿ. ಕಮಂಡಲ ಅಂತಾರಲ್ಲ ಇಟ್ಕೊಂಡಿದ್ದಾರೆ. ತೀರ್ಥಗಳು ಇದರ ಅರ್ಥ
ದೇವಸ್ಥಾನಗಳಿಗೆ ಹೋಗ್ತಿರಲ್ಲ, ತೀರ್ಥ ಸೇವನೆ ಮಾಡಿ. ಆಮೇಲೆ ಕಾಗದ ಪತ್ರಗಳು ಜೋಪಾನವಾಗಿ ನೋಡ್ಕೊಳ್ಳಿ. ಒಂದು ಸರಿ ಅಲ್ಲ 2 ಸರಿ ನೋಡ್ಕೊಳ್ಳಿ. ಮತ್ತು ನೀವು ಎಲ್ಲಾದರೂ ಬ್ಯಾಂಕಲ್ಲಾಗಲಿ, ಆಫೀಸುಗಳಲ್ಲಾಗಲಿ, ಕಂಪ್ನಿಗಳಲ್ಲಾಗಲಿ, ಎಲ್ಲೇ ಆಗಲಿ ಚೆಕ್ಗಳು ಬರೀತೀರಲ್ಲ, ಆ ಚೆಕ್ಗಳು ಬರೆಯುವಾಗ್ಲೂ ಏನು ಬರೆದಿದ್ದೀನಿ, ಎಷ್ಟು ಬರೆದಿದ್ದೀನಿ, ನಾನು ಎಷ್ಟು ಬರೆದು ಕೊಡಬೇಕು ಅದನ್ನು ಯೋಚನೆ ಮಾಡಿ ಬರೀರಿ. ಪರಿಸ್ಥಿತಿಗಳು ಆ ಸಮಯದಲ್ಲಿ ಒಬ್ಬೊಬ್ಬರಿಗೆ ಟೆನ್ಷನ್ ವಿಪರೀತ ಇರುತ್ತೆ. ಆ ಸಮಯದಲ್ಲಿ ಯಾಮಾರಿಸಿ ಮೋಸದಿಂದ ಬರ್ಸ್ಕೊಳ್ಳೋರು ಇರ್ತಾರೆ. ಹಾಗಾಗಿ ಚೆಕ್ ಬರೆಯೋದಾಗಲಿ ಹೆಚ್ಚು ಗಮನ ಕೊಡ್ರಿ. ಕಾಗದ ಪತ್ರಗಳು, ನೀವು ಸೈಟ್ ವ್ಯವಹಾರ ಮಾಡ್ತಿದ್ದೀರಾ, ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದೀರಾ, ಒಂದು ಜಮೀನು, ಮನೆ, ಅಂಗಡಿಗಳು, ಗಾಡಿಗಳು, ಏನೇ ಪರ್ಚೇಸ್ ಮಾಡಬೇಕಾದ್ರೆ, ಒಂದು ಬಟ್ಟೆ ಬರೆ, ಒಂದು ಒಡವೆಗಳು, ಏನೇ ಆಗಲಿ ಪರ್ಚೇಸ್ ಮಾಡಬೇಕಾದ್ರೆ ಅದನ್ನು ಎಷ್ಟು ನಾವು ಬೆಲೆ ಮಾತಾಡಿದ್ದೀವಿ, ಎಷ್ಟಕ್ಕೆ ನಾವು ದುಡ್ಡು ಕೊಡ್ತಾ ಇದ್ದೀವಿ, ಆ ದುಡ್ಡು ಬೆಲೆ ಎಷ್ಟು, ಆ ಸ್ಲಿಪ್ಪಲ್ಲಿ ಅಥವಾ ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಎಷ್ಟು ಕರೆಕ್ಟಾಗಿದೆಯಾ ಅನ್ನೋದನ್ನು ಒಂದು 10 ನಿಮಿಷ ಸಮಯ ತಗೊಂಡು ನಿಧಾನಕ್ಕೆ 1 ಬಾರಿ ಅಲ್ಲ 2 ಬಾರಿ ನೋಡಿ ಮಾಡಿ. ನನ್ನ ಮಾತನ್ನು ತೊದಲಿಸ್ತಾ ಇದ್ದಾರೆ, ಹೇಳಬಾರ್ದು ಅಂತ, ಮಾತಾಡಬಾರ್ದು ಅಂತ. ಇರಲಿ, ನೋಡ್ಕೋತಾರೆ ಏಂಜಲ್ಸ್. ಹನುಮಂತ ಮತ್ತು ಮೊದಲನೇ ಕಾರ್ಡಲ್ಲಿ 6 ಭಾಗ ಇದೆ. ಇಲ್ಲಿ ಮೊದಲನೇದು ಎತ್ಕೊಂಡಿದ್ದೀನಿ, 2ನೇದು, 3ನೇದು ಮತ್ತು 4ನೇದು, 5ನೇದು, 6ನೇದು. ಮೊದಲನೇ ಇದರಲ್ಲಿ 2 ಕಾರ್ಡ್ ಬಂದಿದೆ. 2 ಕಾರ್ಡಲ್ಲಿ ಹನುಮಂತ ಇದ್ದಾರೆ ಮತ್ತು ರಾಧಾ ಕೃಷ್ಣ ಗೋಪಾಲ ಇದ್ದಾರೆ. ಇಲ್ಲಿ ಹನುಮಂತ ಎದೆ ಸೀಳಿ ಸೀತಾಮಾತೆ ರಾಮ ಸೀತೆನ ಎದೆಯಲ್ಲಿ ಸೀಳಿ ತೋರಿಸ್ತಾ ಇದ್ದಾರೆ. ಯುದ್ಧದಲ್ಲೂ ಗದೆ ಹಿಡಿದು ನಿಂತು, ಇಲ್ಲಿ ನನ್ನ ಹತ್ರ ನನ್ನ ಸ್ವಾಮಿ ಮತ್ತು ಮಾತೆ ಸೀತಾಮಾತೆನೂ ಇದ್ದಾರೆ, ಎಚ್ಚರ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹನುಮಂತ ಏನು ಹೇಳ್ತಾ ಇದ್ದಾರೆ, ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ನಿಮ್ಮ ಕೆಲಸಗಳನ್ನ ಮಾಡ್ಕೊಂಡು ಹೋಗಿ. ಯಾವುದೇ ಥರ ಗಾಬರಿಗಳು ಬೇಡ, ಧೈರ್ಯವಾಗಿ ನೀವು ಕರೆಕ್ಟಾಗಿದ್ದೀರಾ ಅಂದರೆ ನಿಮ್ಮ ಕೆಲಸಗಳಲ್ಲಿ ಯಾವುದೇ ಥರ ಅಡೆತಡೆ ಬಂದರೂ ದೇವರನ್ನ, ರಾಮ ಸೀತೆ ಮತ್ತು ಹನುಮಂತನ ಆಂಜನೇಯ ಸ್ವಾಮಿನ ನೆನೆಸ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಸ್ಕೊಂಡು ಹೋಗಿ ಧೈರ್ಯವಾಗಿ ಅಂತ. ಇಲ್ಲಿ ಆಕಾಶದಲ್ಲೂ ಪಕ್ಷಿಗಳು ಹಾರಾಡ್ತಾ ಇದೆ. ಪಕ್ಷಿಗಳಿಗೆ ಆಹಾರಗಳು ಎಲ್ಲಾದರೂ ನಿಮ್ಮ ಮನೆ ಮೇಲೆ ಟೆರಸ್ ಅಂತ ಇರುತ್ತಲ್ಲ, ಆ ಸ್ಥಳಗಳಲ್ಲಿ ಪಕ್ಷಿಗಳಿಗೆ ನೀರು ಅಥವಾ ಆಹಾರ ಏನಾದರೂ ಸರಿ, ನೀವು ಮಾಡಿರೋ ಅಡುಗೆಯಲ್ಲಿ 1-2 ತುತ್ತು ಇಟ್ಟಷ್ಟು ಅದು ತುಂಬ ನಮಗೆ ಒಳ್ಳೆಯದು. ಯಾವ ರೀತಿ ಒಳ್ಳೆಯದಾಗತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಅದು ಆ ರೀತಿ ದೇವ್ರನ್ನ ನಾವು ಈ ಕೆಲಸದಲ್ಲಿ ಮಾಡೋದರಿಂದ ದೇವ್ರನ್ನ ನಾವು ಇನ್ನಷ್ಟು ನಂಬೋದಕ್ಕೆ ಅವಕಾಶ ಆಗುತ್ತೆ. ಕಾರಣ ಯಾವ ರೀತಿ ಇನ್ನಷ್ಟು ನಂಬೋದಕ್ಕೆ ಕಾರಣ ಆಗುತ್ತೆ ಹೆಚ್ಚಾಗಿ ಅಂದರೆ, ಈ ಸಣ್ಣ ಸಣ್ಣ ಕೆಲಸಗಳು, ಈ ಸಣ್ಣ ಪುಟ್ಟ ದಾನ ಧರ್ಮಗಳು, ಆಮೇಲೆ ಒಬ್ಬರಿಗೆ ಹಸಿವಿರೋರಿಗೆ ಅನ್ನ, ಊಟ, ನೀರು ಏನಾದರೂ ಕೊಡೋದು, ಅವರಿಗೆ ಬಟ್ಟೆ ಬರೆ ತೊಗೊಳಕ್ಕಾಗದೇ ಇರೋಂಥ ತೀರ ಪರಿಸ್ಥಿತಿಯಲ್ಲಿ ಇರ್ತಾರಲ್ಲ ಅಂಥವ್ರಿಗೆ ಬಟ್ಟೆಗಳು, ಹೊತ್ಕೊಳ್ಳೋಕ್ಕೆ ಬೆಡ್ಶೀಟ್ಸು. ನಾವೆಲ್ಲೋ ಒಂದು ಕಡೆ ಎಲ್ಲೋ ದುಡ್ಡುಗಳು ವೇಸ್ಟ್ ಆಗಿರುತ್ತೆ. ಒಂದೊಂದು ಸತಿ ನಾವು ತೊಗೊಂಡಿರೋದು ನಮಗೆ ಒಂದೊಂದು ಸತಿ ಉಪಯೋಗ ಬಂದಿರಲ್ಲ. ಒಂದು ಬಾರಿ ಇವೆಲ್ಲ ಮಾಡಿದ್ರೆ ನಮಗಿನ್ನಷ್ಟು
ಧನ ಧಾನ್ಯ ಸೇರಿ ಸಂಪತ್ತು ಯಾವ ಮುಖಾಂತರನಾದರೂ ದೇವರು ಕೊಡ್ತಾನೆ. ಹಾಗಾಗಿ ನಾವು ಹೇಳೋದೆಲ್ಲ ಮಾಡಿ ನೋಡಿದ್ರೆ ನಾವು ದೇವ್ರನ್ನ ಕೇಳೋದೇ ಬೇಡ. ತಥಾ ಅಪ್ಪ, ನಾನಿಲ್ಲಿ ಕಾಗೆ ಪಕ್ಷಿಗಳಿಗೆ ಅನ್ನ ನೀರು ಇಟ್ಟಿದ್ದೀನಿ, ನನ್ನನ್ನು ಆಶೀರ್ವಾದ ಮಾಡಿ, ನನಗೇನು ಬೇಕೋ ಜೀವನಕ್ಕೆ ನೀನು ಕೊಡು ಅಂತ ಒಂದು ಮಾತನ್ನು ಹೇಳಿದ್ರೆ ಸಾಕು, ತಾನಾಗೆ ಭಗವಂತ ಸಮಯಕ್ಕೆ ಸರಿಯಾಗಿ ಯಾವ ರೂಪದಲ್ಲಾದರೂ ಬಂದೇ ಬರ್ತಾನೆ. ಪ್ರತಿಯೊಂದು ವಿಚಾರದಲ್ಲೂ ಅವರವರ ಕೆಲಸಗಳು, ಪರಿಸ್ಥಿತಿಗಳು, ಮಾತಿರಲಿ, ನಡೆ ಇರಲಿ, ಜವಾಬ್ದಾರಿಯಿಂದ ಶ್ರದ್ಧಾ ಭಕ್ತಿಯಿಂದ ನಡ್ಕೊಂಡೋಗಿ ಅಂತ ಇಲ್ಲಿ ಹನುಮಂತನ ವಿಷಯ. ಹಸುಗಳಿಗೆ ರಾಜ ಕೃಷ್ಣ ಪರಮಾತ್ಮ, ಗೋಪಾಲ, ರಾಧಾಕೃಷ್ಣ, ರುಕ್ಮಿಣಿ ಕೃಷ್ಣ, ಸತ್ಯಭಾಮ ಕೃಷ್ಣ ಏನು ಲೀಲೆಗಳನ್ನ ಮಾಡ್ತಾರೆ ಅಂದರೆ, ಹಸುಗಳಿಗೆ ಏನಾದರೂ ಹುಲ್ಲು, ಆಹಾರ, ಹಸುಗಳಿಗೇನಾದರೂ ಅದನ್ನು ಗೋವುಗಳಿಗೆ ದಾನ ಏನಾದರೂ ಮಾಡಿ ಒಳ್ಳೆಯದಾಗತ್ತೆ. ಮತ್ತು ಇಲ್ಲಿ ಯಾರೋ ಮನೆ ಹತ್ರ ಗಿಡಗಳು ಇರುತ್ತಲ್ಲ, ಆ ಮನೆ ಹತ್ರ ಚಿಟ್ಟೆ, ಬಟರ್ಫ್ಲೈ ಕಾಣಿಸ್ಕೊಳ್ಳುತ್ತೆ. ಅದು ಕಲರಾಗಿ ಕಾಣ್ಬೋದು. ಇಲ್ಲಿ ಪಿಂಕ್ ಕಲರಲ್ಲಿದೆ, ಕಾಣಿಸ್ಕೊಳ್ಳುತ್ತೆ. ಕಾಣಿಸ್ಕೊಂಡವರು ಕಮೆಂಟಲ್ಲಿ ಪಿಂಕ್ ಕಲರ್ ಬಟರ್ಫ್ಲೈ ಕಾಣಿಸ್ಕೊಂಡ್ರೆ ಕಮೆಂಟಲ್ಲಿ ಕಂಡಿದೆ ನಮಗೆ ಅಂತ ಮೆಸೇಜ್ ಮಾಡಿ ಕಮೆಂಟಲ್ಲಿ ಹಾಕಿ, ನಿಮಗೆ ಆ ಯೂನಿವರ್ಸ್ ಕನೆಕ್ಟ್ ಆಗಿ ನಿಮಗೆ ಬ್ಲೆಸ್ಸಿಂಗ್ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಯಾರೋ ಚಿನ್ನ ತಗೊಳ್ಳೋರು ಇದ್ದೀರಾ, ತಗೊಳ್ಳಿ. ನಿಮ್ಮ ಶಕ್ತಿ ಆ ಚಿನ್ನನ ತಗೊಂಡು ಜೋಪಾನವಾಗಿ ಇಟ್ಕೊಳ್ಳಿ. ಏಕೆಂದರೆ ಈಗ ತುಂಬ ಬೆಲೆ ಜಾಸ್ತಿ ಇರೋದ್ರಿಂದ ಅದನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ಆ ರೀತಿ ಆಗಿದೆ ಬೆಲೆ. ಮತ್ತು ಕೃಷ್ಣನಿಗೆ ದೇವಸ್ಥಾನದಲ್ಲಿ, ಎಲ್ಲಾದರೂ ಕೃಷ್ಣನ ದೇವಸ್ಥಾನದಲ್ಲಿ ನವಿಲುಗರಿ ಮತ್ತು ತಾವರೆ ಹೂವು ದೇವರಿಗೆ ಸಮರ್ಪಣೆ ಮಾಡಿ ದೇವಸ್ಥಾನದಲ್ಲಿ, ನೀವು ಮನೆಯಲ್ಲಿ ಇಡಿ, ಮನೆಯಲ್ಲಿ ದೇವ್ರ ಮನೆಯಲ್ಲಿ ಪುಳ್ಳಂಗೋವಿ ಇಡಿ, ಕೃಷ್ಣನಿಗೊಂದು ತಾವರೆ ಹೂವು ನಿಮ್ಮ ಮನೆಯಲ್ಲೂ ಇಡಿ. ನವಿಲುಗರಿ ದೇವ್ರ ಮನೆಯಲ್ಲಿ ಇಡೋದ್ರಿಂದ, ನೀವು ಮಲಗುವ ಕೋಣೆಯಲ್ಲೂ ಇಡೋದ್ರಿಂದ ತುಂಬ ಒಳ್ಳೆಯದು ಆಗುತ್ತೆ. ಒಂದು ಸಮಾಧಾನವಾಗಿ ಏನೋ ಒಂದು ಒಳ್ಳೆ ಪಾಸಿಟಿವ್ ಬರುತ್ತೆ. ಹಾಗಾಗಿ ನೀವು ಮನೇಲಿ ಈ ರೀತಿ ಮಾಡ್ಬೋದು. ಮತ್ತು ನವಿಲುಗರಿನೂ ಮತ್ತು ತಾವರೆ ಹೂವನ್ನ ಕೃಷ್ಣನ ದೇವಸ್ಥಾನದಲ್ಲಿ, ಎಂಥ ಕೃಷ್ಣಂದು ಬೆಣ್ಣೆ ಕೃಷ್ಣನ ದೇವಸ್ಥಾನವೂ ಕೆಲವು ಕಡೆ ಇದೆ, ಸುಮಾರು ರಾಧಾಕೃಷ್ಣನ ದೇವಸ್ಥಾನವೂ ಇದೆ, ಇಸ್ಕಾನ್ ಟೆಂಪಲ್, ಅಲ್ಲಿ ಹೋದ್ರೂ ನೀವು ನವಿಲುಗರಿ ಮತ್ತು ತಾವರೆ ಹೂ ಸ್ವಾಮಿಗೆ ಸಮರ್ಪಣೆ ಮಾಡಿ, ಎಲ್ಲ ಒಳ್ಳೆಯದಾಗತ್ತೆ. ಎರಡನೇದು ಚಂದ್ರ ಇದ್ದಾರೆ. ಚಂದ್ರ ಸ್ವಾಮಿ ಆಶೀರ್ವಾದ ಏನಿದೆ ಅಂದರೆ, ಅವರವರ ಜೀವನದಲ್ಲಿ ಒಳ್ಳೆ ಬೆಳಕನ್ನು ಕೊಡ್ತಾರೆ. ಒಳ್ಳೆ ನೀರು, ಆಹಾರನ ತಗೊಳ್ಳಿ ಅಂತ ಇದೆ. ಟೈಮ್ ಸರಿಯಾಗಿ ನೀರು ಕುಡೀರಿ. ಮತ್ತು ವಸ್ತ್ರದಾನ ಮಾಡಿ, ನಿಮ್ಮ ಶಕ್ತಿ ವಸ್ತ್ರದಾನ ಮಾಡಿ. ಚಂದ್ರದೇವರಿಗೆ ಯಾರು ಏನು ಹೇಳೋದು, ನಿಮ್ಮ ರಾಶಿಗೆ ತಕ್ಕದಂಥ ದೇವರು ಇರ್ತಾರಲ್ಲ, ಅದರಲ್ಲಿ ಯಾರಿಗಾದರೂ ಆ ರಾಶಿಗೆ ಸಂಬಂಧಪಟ್ಟವರು ಚಂದ್ರದೇವನಿಗೆ ಒಂದು ಅರ್ಚನೆ ಮಾಡಿ, ಎಲ್ಲ ಒಳ್ಳೆಯದಾಗತ್ತೆ. ನೀರಲ್ಲಿ ತುಂಬ ಹೊತ್ತು ಕೆಲಸನೂ ಜಾಸ್ತಿ ಮಾಡಲಿಕ್ಕೂ ಆಗಲ್ಲ. ಕೆಲವರು ಸುಮಾರು ಕೆಲಸಗಳು ನೀರಲ್ಲೇ ಕೆಲಸ ಮಾಡೋಂಥದ್ದಿದೆ. ಈ ಫ್ಯಾಕ್ಟ್ರಿಗಳಲ್ಲಿ ಏನಾದರೂ ತಯಾರು ಮಾಡಬೇಕಾದ್ರೆ ನೀರಲ್ಲೇ ಇರಬೇಕು. ಅವ್ರ ಕಾಲೆಲ್ಲ ಸ್ವಲ್ಪ ಸ್ಕಿನ್ ಅಲರ್ಜಿ ಥರ ಆಗಿರುತ್ತೆ. ಅವೆಲ್ಲ ಕಾಲೆಲ್ಲ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಚಂದ್ರದೇವರಿಗೂ ಒಂದು ಪೂಜೆ ಮತ್ತು ಒಂದು ಶಾಂತಿ ಮಾಡಿ ಆ ಸ್ವಾಮಿಗೆ ಒಂದು ತೃಪ್ತಿಪಡಿಸಿ. ಆಯಿತಾ? ಎರಡನೇ ಕಾರ್ಡ್ ಏನಿದೆ ಅಂದರೆ ಜಗನ್ನಾಥ ಸ್ವಾಮಿ ಇದ್ದಾರೆ. ಜಗನ್ನಾಥ ಸ್ವಾಮಿ, ಪುರಿ ಜಗನ್ನಾಥ ದೇವಸ್ಥಾನಕ್ಕೆ ಯಾರೆಲ್ಲ ಹೋಗೋರು ಇದ್ದೀರೋ ಹೋಗ್ಬಿಟ್ಟು ಬನ್ನಿ. ಆ ದೇವ್ರನ್ನ ಜಪ ಧ್ಯಾನ ಯಾರೆಲ್ಲ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲ ಒಳ್ಳೆಯದಾಗುತ್ತೆ. ಮತ್ತು ಪೂರಿ ಜಗನ್ನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದವರು ಮತ್ತೊಮ್ಮೆ ಅವಕಾಶ ಸಿಗತ್ತೆ ಅಂತ ಇಲ್ಲಿ ಸೂಚನೆ. ಇಲ್ಲಿ ಯಮುನಾ ದೇವಿ ಇದ್ದಾರೆ. ಯಾರೆಲ್ಲ ಯಮುನಾ ನದಿ ಹೋಗ್ತಿರೋ ಹೋಗ್ಬಿಟ್ಟು ಅಲ್ಲಿ ಗಂಗೆ ಪೂಜೆ ಒಂದು ಮಾಡ್ಕೊಂಡು ಬನ್ನಿ. ಯಮುನಾ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಬನ್ನಿ. ಪ್ರಾರ್ಥನೆ ಮಾಡಿ ಒಂದು ಆ ನದಿಯಲ್ಲಿ ತೀರ್ಥನ ಪ್ರೋಕ್ಷಣೆ ಮಾಡ್ಕೊಂಡು ಬನ್ನಿ. ನಿಮ್ಮ ಮನಸ್ಸು ಶುದ್ಧ ಆಗುತ್ತೆ. ಯಮುನಾ ನದಿ ದೇವಿ ಇನ್ನಷ್ಟು ನಿಮ್ಮ ಮನಸ್ಸುಗಳನ್ನ ಶುದ್ಧ ಮಾಡಲಿ, ಶುದ್ಧೀಕರಿಸಲಿ. ನಿಮ್ಮ ಮನೆಗಳನ್ನ ಆ ಒಂದು ಗಂಗೆ, ಯಮುನಾ ದೇವಿ ಗಂಗೆ ಇದೆಯಲ್ಲ, ನೀರನ್ನ ತಗೊಂಬಂದು ನಿಮ್ಮ ಮನೆಗಳಲ್ಲಿ ಪ್ರೋಕ್ಷಣೆ ಮಾಡಿ, ನಿಮ್ಮ ಮೇಲೂ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಏನಾದರೂ ಇದ್ದರೆ ನಮಗೆ ಗೊತ್ತಿಲ್ದಿರ ಕೆಟ್ಟದು ಇರುತ್ತೆ, ನಮಗೆ ಗೊತ್ತಿಲ್ದಿರ ಅವೆಲ್ಲ ಹೋಗುತ್ತೆ. ಯಮುನಾ ದೇವಿಗೆ ಒಂದು ಥ್ಯಾಂಕ್ ಯು ಹೇಳಿ. ಏಕೆಂದರೆ ನೀವು ಅಲ್ಲಿ ಹೋದಾಗ ಆ ಒಂದು ಅವಕಾಶ ನಿಮ್ಗೆ ಸಿಗತ್ತಲ್ಲ, ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡು ಆ ನೀರನ್ನ ನದಿ, ಯಮುನಾ ನದಿ ದೇವಿ ನೀರನ್ನ ತಗೊಂಬಂದು ಮನೆಯೆಲ್ಲ ಹೊರಗಡೆ ಮೇಲೆ ಸಾಧ್ಯ ಆದರೆ ನಿಮ್ಮ ಟೆರೆಸ್ ಮೇಲೆಲ್ಲ ಪ್ರೋಕ್ಷಣೆ ಮಾಡಿ, ಎಲ್ಲ ಒಳ್ಳೆಯದಾಗುತ್ತೆ. ಧನ್ವಂತರಿ ಬಂದಿದ್ದಾರೆ. ಧನ್ವಂತರಿ ಸ್ವಾಮಿ ಇಲ್ಲಿ ಆಶೀರ್ವಾದ ಏನಿದೆ ಅಂದರೆ ಔಷಧಿಗಳನ್ನ ಸರಿಯಾದ ಸಮಯಕ್ಕೆ ತಗೊಳ್ಳಿ. ಕೆಲವೊಂದು ಮೆಡಿಸಿನ್ಸು ನಾಟಿ ಔಷಧಿ ತಗೊಳ್ಳೋರು ತಗೊಳ್ಳಿ, ಇಂಗ್ಲೀಷ್ ಮೆಡಿಸಿನ್ ತಗೊಳ್ಳೋರು ಕೂಡ ತಗೊಳ್ಳಿ, ಆಯುರ್ವೇದಿಕ್ ಮೆಡಿಸಿನ್ಸ್ ತಗೊಳ್ಳೋರು ಕೂಡ ತಗೊಳ್ಳಿ. ಕೆಲವೊಂದು ಮನೆ ಮದ್ದು ಅಂತ ತುಂಬ ಹಳೆ ಕಾಲದಲ್ಲಿ ಮಾಡೋರು, ನಮಗೂ ಮಾಡ್ತಿದ್ರು. ಈಗ ಅದನ್ನು ಯಾರೂ ಉಪಯೋಗಿಸ್ತಾ ಇಲ್ಲ. ಆದಷ್ಟು ಡಾಕ್ಟ್ರು ಅಂತ ಓಡ್ತೀವಿ. ಫಸ್ಟು ಮನೆ ಮದ್ದನ್ನು ಮಾಡಿದಷ್ಟು ಆರೋಗ್ಯ ಖುಷಿ ಪಡ್ತಿದ್ರು. ಮನೆ ಮದ್ದು ಮಾಡಿದ್ವಿ, ನೋಡಿ ಹೆಂಗಾಯ್ತು ನೋಡ್ದಾ ಅಂತ ಖುಷಿ ಪಡ್ತಿದ್ರು. ಆ ರೀತಿ ಮನೆ ಮದ್ದನ್ನು ಉಪಯೋಗಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಕೆಲವು ಕಡೆ ಮೆಡಿಸನ್ಸ್ ತೊಗೋಬೇಕಾದ್ರೆ ಹುಷಾರಾಗಿರಿ. ನೀವು ತಗೊಳ್ಳೋ ಮೆಡಿಸನ್ಸು ಅದು ಪರ್ಮನೆಂಟಾಗಿ ನಿಮ್ಮ ಕಂಟಿನ್ಯೂ ಮಾಡೋಕ್ಕೆ ಹೇಳಿರ್ತಾರಲ್ಲ, ಒಂಚೂರು ಯಾಮಾರ್ದಿರ ಕರೆಕ್ಟಾಗಿ ಅದು ನೋಡಿ ಇದೇ ಮಾತ್ರೆಗಳು ನಾನು ತಗೊಳ್ತಾ ಇದ್ದೀನ ಅನ್ನೋದು ಯೋಚನೆ ಮಾಡಿ. ಯಾಕೆಂದರೆ ಕೆಲವು ಸಮಯ ಸಂದರ್ಭ ಯಾರಿಗಿದು ಅಂತ ಗೊತ್ತಿಲ್ಲ ಇದನ್ನು ಹೇಳಿಸ್ತಾ ಇದ್ದಾರೆ. ಆ ಮಾತ್ರೆಗಳನ್ನ ಬದಲಾಯಿಸಿ ಈ ಮಾತ್ರೆ ಯಾವುದೋ ತಪ್ಪಾಗಿ ಕೊಡೋ ರೀತಿ ನಡಿಬೋದು. ನಿಮ್ಮ ಮಾತ್ರೆಗಳು ಔಷಧಿಗಳು ಯಾವುದನ್ನು ಕರೆಕ್ಟಾಗಿ ತಗೊಳ್ತಿದ್ರೋ ಅದನ್ನು ಎಲ್ಲರಿಗೂ ತೋರಿಸ್ಕೊಂಡು ನಾನು ಇಂಥ ಮೆಡಿಸನ್ನೇ ತಗೊಳ್ತೀನಿ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ಅದಕ್ಕೆ ಮೇಲೆ ನಿಮಗೆ ಬಿಟ್ಟಿದ್ದು. ಇದು ನೀವು ಎಲ್ಲಿ ಹೇಳಿಕೊಂಡು ಇದು ಮಾಡ್ತೀರೋ ಆವಾಗ ನಿಮಗೆ ಆಗದೇ ಇರೋರು
ನಿಮಗೆ ಇದು ಒಳ್ಳೇದು ತಗೋಪ್ಪ, ಈ ಮಾತ್ರೆ ತಗೋ, ನಾನು ಅಲ್ಲೋಗಿದ್ದೆ, ನಾನು ಇದನ್ನು ಹಾಕ್ಕೊಂಡೆ ಅಂಥೇಳಿ ನಿಮ್ಮನ್ನು ಉಬ್ಬಿಸಿ ನೈಸ್ ಮಾಡಿ ನಿಮಗೆ ನಂಬೋ ಥರ ಮಾತಾಡಿ ನಿಮ್ಮ ಜೊತೆಗೆ ತಗೊಳ್ತಾ ಇರೋ ಮಾತ್ರೆಗಳ ಜೊತೆಗೆ ಆ ಮಾತ್ರೆನೂ ಸೇರಿಸ್ತಾರೆ. ಅದು ಸ್ವಲ್ಪ ನಿಮಗೆ ಆರೋಗ್ಯಕ್ಕೆ ಹಾನಿಯಾಗೋ ಅವಕಾಶಗಳಿದೆ. ಆ ಹಾನಿ ಆಗದೇ ಇರೋಂಗೆ ನೋಡ್ಕೋಬೇಕಂದ್ರೆ ನಿಮ್ಮ ಮಾತ್ರೆಗಳು ಏನು ಕರೆಕ್ಟಾಗಿದೆಯೋ ಅದನ್ನು ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಗಾಬರಿ ಬೇಡ. ನಿತ್ಯಾನಂದ ಪ್ರಭುಗಳಿದ್ದಾರೆ. ಕೆಳಗೆ ಬಿದ್ದವರನ್ನು ಕೈ ಹಿಡಿದು ಎಬ್ಬಿಸ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿತ್ಯಾನಂದ ಪ್ರಭುಗಳನ್ನ ಆದಷ್ಟು ತುಂಬ ಜನ ಹರೇ ಕೃಷ್ಣ ಗ್ರೂಪಲ್ಲಿರೋರು, ಹರೇ ಕೃಷ್ಣ ಅಂತ ಆ ಒಂದು ಸ್ವಾಮಿದು ಫಾಲೋ ಮಾಡೋರು, ಅವ್ರ ಬಗ್ಗೆ ಗೊತ್ತಿರುತ್ತೆ ನಿತ್ಯಾನಂದ ಪ್ರಭುಗಳದ್ದು. ಅವರು ಯಾರೇ ಆಗಲಿ ಯಾಮಾರಿಸಿ ದಯವಿಟ್ಟು ಕೆಳಗಡೆ ಬೀಳಿಸೋ ಥರ ಮಾಡಬೇಡಿ, ಆಯಿತಾ? ಅದರ ಪರಿಣಾಮ ಮುಂದೊಂದು ದಿನ ನೀವು ಕಲಿಬೇಕಾಗತ್ತೆ ಪಾಠನ. ಹಾಗಾಗಿ ಅದಕ್ಕೆ ದೇವರು ಬುದ್ಧಿ ಕಲಿಸ್ದ ಅಂದರೆ ನಮ್ಮ ದೇಹದಲ್ಲಿ ಜೀವ ಇರೋವರೆಗೂ ಅದನ್ನು ನಾವು ಮರೆಯೋದಕ್ಕಾಗಲ್ಲ, ಅಂಥ ಪಾಠ ಕಲಿಸ್ತಾನೆ ಭಗವಂತ. ಹಾಗಾಗಿ ಯಾರನ್ನೇ ಆಗಲಿ ನಿಮ್ಗೆ ಹೊಟ್ಟೆ ಕಿಚ್ಚಿತ್ತಾ ಬೇಡಿ, ನೋಡಬೇಡಿ, ಕೇಳಬೇಡಿ, ಕಿವಿ ಮುಚ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ನಿಮ್ಮ ಜೀವನಕ್ಕೆ ಏನಿದೆಯೋ ಅದನ್ನು ನೋಡ್ಕೊಳ್ಳಿ. ಹಂಗಂದ್ಬಿಟ್ಟು ನೀವು ಕೆಳಗಡೆ ಬೀಳ್ಸೋದಕ್ಕಾಗಲಿ ಅವ್ರನ್ನ ಎಬ್ಬರಿಸ್ಲಿಕ್ಕಾಗಲಿ ಯಾರ ಕೈಯಲ್ಲೂ ಇಲ್ಲ. ಬೀಳಿಸ್ಬೇಕು ಅಂತ ಭಗವಂತ ಮಾಡಲ್ಲ, ಕಷ್ಟನೂ ಭಗವಂತ ಕೊಡಲ್ಲ. ಅದು ನಾವು ಮಾಡ್ಕೊಳ್ಳೋಂಥ ತಪ್ಪುಗಳಿಗೆ ದೇವ್ರನ್ನ ದೂಷಣೆ ಮಾಡೋದು ಸರಿ ಕಾಣಲ್ಲ. ಯಾರೆಷ್ಟೇ ಕೆಳಗಡೆ ಬೀಳಿಸಿದ್ರು ನಿತ್ಯಾನಂದ ಪ್ರಭು ರಕ್ಷಿಸ್ತಾರೆ, ಕೈ ಹಿಡಿದು ಕಾಪಾಡ್ತಾರೆ. ಇದು ಯಾರಿಗಂತ ಗೊತ್ತಿಲ್ಲ. ಧೈರ್ಯವಾಗಿರಿ, ಸಮಾಧಾನವಾಗಿರಿ, ಗಾಬರಿ ಬೇಡ, ಚಂಚಲ ಮನಸ್ಸು ಬೇಡ. ಎಲ್ಲ ದೇವರು ನಿಮ್ಮ ಜೊತೆ ಇರ್ತಾರೆ. ಅದರ ಜೊತೆಗೆ ಮೋಹಿನಿ ಮೂರ್ತಿ, ದೈವಿಕ ಮೋಹಿನಿ ಮೂರ್ತಿ, ಇದರ ಅರ್ಥ ಏನು ಹೇಳಿ ನೋಡೋಣ. ಇದು ಯಾರು? ಇದು ಈ ವೇಷನ ತಾಳಿರೋದು ವಿಷ್ಣು. ರಾಕ್ಷಸರ ಜೊತೆಯಲ್ಲಿ ಕೂತ್ಕೊಂಡು ಸಮುದ್ರ ಇದರಿಂದ ಅವರು ಅಮೃತನ ತೆಗೆದಾಗ ದೇವರುಗಳ ಥರ ವೇಷ ಹಾಕ್ಕೊಂಡು ಮೋಡಿ ಮಾಡಿ ಕೂತ್ಕೊಂಡಿದ್ರು. ಅಮೃತನ ತಗೊಂಬಿಟ್ರೆ ನಾವು ಕೂಡ ಚಿರಶಾಶ್ವತ ದೇವತೆಗಳ ಥರ ನಾವು ಪರ್ಮನೆಂಟಾಗಿ ಉಳಿತೀವಿ ಅಂತ ಮೋಸದಿಂದ ಕೂತ್ಕೊಂಡ್ರು. ಆದರೆ ಅವರು ಇಲ್ಲಿರೋದೆಲ್ಲ ನಮ್ಮ ಸಂಬಂಧಪಟ್ಟವ್ರೆ, ದೇವತೆಗಳೇ ಇಲ್ಲಿ ಎಲ್ಲ ಇರೋದು ಅಂತ ವಿಷ್ಣು ಒಂದು ಕ್ಷಣ ಸಂತೋಷದಲ್ಲಿ ಒಂದೇ ಒಂದು ಕ್ಷಣ ಯಾಮಾರಿದ್ರು. ಯಾಮಾರಕ್ಕೆ ಕಾರಣ ಆ ಸಂತೋಷ. ಆ ಸಂತೋಷಕ್ಕೆ ಮೋಸ ಮಾಡಿದ್ಯಾರೋ ದೇವರಲ್ಲ, ಮೋಸ ಮಾಡಿದ್ದು ರಾಕ್ಷಸರು. ರಾಕ್ಷಸರ ವೇಷನ ಅವರು ದೇವತೆಗಳ ಥರ ಅಲ್ಲಿ ಕೂತಿದ್ರು, ದೇವತೆಗಳದ್ದ ಆವೇಶದಲ್ಲಿ ಕೂತಿದ್ರು. ಆದರೆ ಅಲ್ಲಿ ಕಂಡಿಡಿದ್ಮೇಲೆ ಇವರು ಯಾರು ಏನು ಅಂತ ಕಂಡಿಡಿದ್ಮೇಲೆ ಏನು ಮಾಡಿದ್ರು ಅವರು? ಇದರಿಂದ
ಚಕ್ರ ಕೈಯಲ್ಲಿ ಇಟ್ಕೊಂಡಿರ್ತಾರಲ್ಲ, ಆದ್ದರಿಂದ ಬಿಟ್ಟಾಗ ಅವ್ರ ಬಾಯಿಂದ ಆ ಒಂದು ಬಾಯಲ್ಲಿರೋ ಗಂಟ್ಲು ಒಳಗಡೆ ಹೋಗೋಕ್ಕೂ ಮುಂಚೆನೇ ಅವರು ಕತ್ತನ್ನು ತೆಗೆದಾಕಿದ್ರು. ಆ ಒಂದು ಬಾಯಿಂದ ಈಚೆ ಆ ಒಂದು 2 ಹನಿ ಅಮೃತ ಇತ್ತಲ್ಲ, ಅದು ಭೂಮಿ ಮೇಲೆ ಬಿದ್ದಾಗಲೇ ಅದು ಸೃಷ್ಟಿಯಾಗಿರೋದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅಂತ ದೇವರ ಪುಸ್ತಕಗಳು ಕತೆ ಓದ್ತೀವಲ್ವ, ಆ ಒಂದು ಚರಿತ್ರೆಯಲ್ಲಿ ಈ ಒಂದು ಮಾತಿದೆ. ದೇವರನ್ನ ಕೂಡ ಮೋಡಿ ಮಾಡ್ತಾರೆ ಅಲ್ವಾ, ನೋಡಿ ದೇವ್ರನ್ನ ಕೂಡ ಮೋಡಿ ಮಾಡ್ತಾರೆ. ದೇವರು ಸಂತೋಷವಾಗಿ ಇಲ್ಲಿ ಬಂದು ಕೂತ್ಕೊಂಡು ಆನಂದ ಪಡಬೇಕಾದ್ರೆ ಮೋಡಿ ಮಾಡಿದಾಗ ದೇವ್ರ ಕೊನೆ ಗಳಿಗೆಲ್ಲೂ ಕೂಡ ಕ್ಷಮಿಸ್ತಾನೆ. ಆ ಒಂದು ಕೊನೆ ಗಳಿಗೆಲ್ಲಿ ಕ್ಷಮಾಪಣೆ ಕೊಟ್ಟಿದ್ದನ್ನು ನೋಡ್ಕೊಂಡಿಲ್ಲ ಅಂದರೆ ಮತ್ತೊಮ್ಮೆ ಕ್ಷಮಾಪಣೆ ದೇವ್ರ ಹತ್ರ ಇಲ್ಲ. ಅದಕ್ಕೆ ಬದಲು ನಾವೇನು ಮಾಡಬೇಕು ಅಂದರೆ, ತಪ್ಪು ಮಾಡಿದ್ದೀವಿ ಅದನ್ನು ತಿದ್ಕೋಬೇಕು. ಆಯಿತು, ದೇವರೇನೋ ಒಂದು ಸೂಚನೆ ಕೊಡ್ತಾನೆ, ಒಂದು ಸತಿ ಎಲ್ಲ 2 ಸತಿ ಎಲ್ಲ ಸುಮಾರು ಸತಿ ಸೂಚನೆ ಕೊಟ್ಟಿರ್ತಾನೆ, ಬಿಟ್ಬಿಡ್ಬೇಕು. ಫಲಿಸ್ತಿಲ್ವಾ, ಅಯ್ಯೋ ದೇವ್ರು ಇದಾನಪ್ಪ, ನಾವು ಬದುಕಬೇಕಲ್ಲ, ಮೊದಲು ನಾವು ಬದುಕಬೇಕಲ್ಲ, ನಾವು ಅವರು ತೊಂದರೆ ಕೊಟ್ಟರೆ ಹೇಗೆ, ನಾವು ಬದುಕಬೇಕು ಅಂದರೆ ಇನ್ನು ಬಿಟ್ಬಿಡ್ಬೇಕು, ಅವ್ರ ಸುದ್ದಿಗೆ ಹೋಗಬಾರ್ದು, ನಾವು ಇನ್ನೂ ತೊಂದರೆ ಕೊಡಬಾರ್ದು ಅಂತ ಬಿಟ್ಬಿಡ್ಬೇಕು. ಬಿಟ್ಟಿಲ್ಲ ಅಂದರೆ ಕೊನೆ ತುದಿಯಲ್ಲೂ ಇನ್ನೊಂದು ಕ್ಷಣ ನೋಡ್ತಾನೆ, ನಿನ್ನ ದಾರಿಯಲ್ಲಿ ನೀನು ನಡಿತೀಯಾ ಇಲ್ಲ ಬೇರೆಯವರು ಜೀವನಕ್ಕೆ ಮುಳ್ಳಾಗ್ತೀಯಾ, ಮುಳ್ಳಾದರೆ ನಾನು ನಿನಗೇನು ಮಾಡಬೇಕೋ ನಾನು ಮಾಡ್ತೀನಿ ಅಂತ. ಕಡೆಗೆ ಆ ರಾಕ್ಷಸನಿಗೇನು ಮಾಡಿದ್ರು, ಅವನು ಹಂಗೂ ಸುಳ್ಳು ಹೇಳಿದ್ದಕ್ಕೆ ಅವನ ಕತ್ತನ್ನೇ ತೆಗೆದಾಕಿದ್ರು. ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ, ಯಾರು ಸಾವಾಗಲಿ, ಯಾರು ಹುಟ್ಟು ಸಾವು ಕೈಯಲ್ಲಿಲ್ಲ. ಈಗಲಾದರೂ ನೀವೆಲ್ಲ ಸ್ವಲ್ಪ ಈ ಒಂದು ವೇಷನ ಹಾಕೋರಿಗೆ ಹೇಳ್ತೀನಿ, ನನಗೆ ಯಾಕಿದು ಇಷ್ಟೊಂದು ಹೇಳಿಸ್ತಾ ಇದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ತುಂಬ ಆಶ್ಚರ್ಯ ಆಗ್ತಿದೆ, ಇಷ್ಟೊಂದು ನಾನು ಹೇಳಲಿಕ್ಕೆ ನನಗೆ ಅದು ಹೇಳಿಸ್ತಾ ಇದ್ದಾರೆ. ಆದಷ್ಟು ದಯವಿಟ್ಟು ಅದಕ್ಕೆ ಮೇಲೆ ನಿಮಗೆ ಬಿಟ್ಟಿದ್ದು, ಇದು ಯಾರಿಗೆ ಇಷ್ಟೊಂದು ನಾನು ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ನಾನಾಗೇ ಇದನ್ನು ಮಾತಾಡ್ತಾ ಇಲ್ಲ, ನನಗೆ ಗೊತ್ತಿಲ್ಲ. ಹರೇ ಕೃಷ್ಣ, ಶ್ರೀಹರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಪಾಡಿಗೆ ಇದು ಇಷ್ಟು ಮತ್ತೆ ಮಾತಾಡಬೇಕು ಅನ್ನಿಸ್ತಾ ಐತೆ, ಗೊತ್ತಿಲ್ಲ. ನಾನು ಕಾರ್ಡ್ ಕೆಳಗಡೆ ಇಡ್ತಾಯಿದ್ದೀನಿ, ಆದರೂ ಇದನ್ನು ಎತ್ಕೊಂಡು ಮತ್ತೆ ಹೇಳಿಸ್ಬೇಕು, ಮಾತಾಡಿಸ್ಬೇಕು ಅಂತ ನೋಡ್ತಾ ಇದ್ದಾರೆ ಭಗವಂತ. ನೋಡಿ, ಇಲ್ಲಿ ದೇವಾನ್ ದೇವತೆಗಳು, ಇಲ್ಲಿ ರಾಕ್ಷಸನ ವೇಷ ನೋಡಿ, ಕರೆಕ್ಟ್ ಅಲ್ವಾ? ಮೋಡಿ ಮಾಡಿದ್ರೆ ದೇವರು ಯಾವ ವೇಷದಲ್ಲಾದರೂ ಬರ್ತಾನೆ ಬುದ್ಧಿ ಕಲಿಸೋಕ್ಕೆ. ದಯವಿಟ್ಟು ನಿಮ್ಮ ಒಂದು ಇದು ಯಾರಿಗಂತ ಗೊತ್ತಿಲ್ಲ, ನಿಮಗೂ ಒಂದು ಜೀವನ ಇದೆ, ನಿಮಗೂ ಭಗವಂತ ಇದ್ದಾನೆ. ಸಾಕು, ತಪ್ಪು ಮಾಡಿದ ಸಾಕು, ಇನ್ನು ಅದನ್ನು ಅಲ್ಲಿಗೆ ನಿಲ್ಲಿಸಿ ನಿಮ್ಮ ಜೀವನಕ್ಕೆ ನಿಮಗೇನು ಕೊಟ್ಟಿದ್ದಾನೆ ಭಗವಂತ ಅದನ್ನು ಉಪಯೋಗಿಸ್ಕೊಳ್ಳಿ. ಏನೋ ಮಾಡಿದ್ದೀನಿ, ಏನೋ ಮಾಡಿಬಿಡ್ತೀನಿ, ಅವ್ರದ್ದು ವಿಚಾರನ ಅಪಪ್ರಚಾರ ಮಾಡಿ ಕಡ್ದು ಕಟ್ಟೆ ಹಾಕ್ಬಿಡ್ತೀನಿ ಅಂತ ಅಂದ್ಕೊಂಡ್ರೆ ಅದನ್ನು ಬಿಡಲ್ಲ ಭಗವಂತ. ಯಾವ ದೇವರೇ ಆಗಲಿ ಬಿಡಲ್ಲ. ದಯವಿಟ್ಟು ಆದಷ್ಟು ಇನ್ನು ಒಳ್ಳೆಯ ದಾರಿಗಳಲ್ಲಿ ನಡೆಯೋದಕ್ಕೆ ಪ್ರಯತ್ನ ಮಾಡಿ. ದೇವರ ಆಶೀರ್ವಾದ ಈ ರಾಕ್ಷಸರ ವಿಚಾರದಲ್ಲಿ
ಹೇಳಿದ್ನಲ್ಲ, ಆ ಒಂದು ಸ್ಥಾನದಿಂದ, ಈ ಒಂದು ರಾಕ್ಷಸ ಸ್ಥಾನದಿಂದ ಬನ್ನಿ, ದೇವರ ಒಂದು ಸ್ಥಾನಕ್ಕೆ ಬನ್ನಿ. ನಿಮ್ಮಲ್ಲೇ ಒಂದು ಒಳ್ಳೆತನ ಹೆಚ್ಚು ಇದೆ, ಅದನ್ನು ಗುರುತಿಸಿದಾಗ ನಮ್ಮಲ್ಲೇ ಒಂದು ನಮ್ಮ ಆರೋಗ್ಯಗಳು ಕಾಪಾಡ್ಕೋಬೋದು. ನಮ್ಮ ಕೆಲಸಗಳೆಲ್ಲ ಒಳ್ಳೆ ರೀತಿಯಾಗಿ ಕಾಪಾಡ್ಕೊಂಡು ಹೋಗುವಷ್ಟು ಶಕ್ತಿ ಪ್ರತಿಯೊಬ್ಬರಲ್ಲೂ ಭಗವಂತ ಕೊಟ್ಟಿದ್ದಾನೆ. ಅದನ್ನು ಉಳಿಸ್ಕೊಳ್ಳಿ. ನಿಮ್ಮಲ್ಲೇ ಇರೋವಂಥ ಒಂದು ಒಳ್ಳೆ ಶಕ್ತಿನ ಹುಡುಕಿದ್ರೆ ಖಂಡಿತ ನಿಮಗೆ ಭಗವಂತ ನಿಮ್ಮನ್ನು ಕೈ ಹಿಡಿದು ಕಾಪಾಡ್ತಾನೆ. ಅದಕ್ಕೆ ಮೇಲೆ ಬಿಟ್ಟಿದ್ದು ನಿಮಗೆ, ನನಗೂ ಅದಕ್ಕೂ ಸಂಬಂಧವಿಲ್ಲ. ಇಲ್ಲಿ ಆಗಲಿ ಶ್ರೀರಾಮ ಬಂದರು, ವಿಷ್ಣು ಬಂದರು ಅಂತಂದೆ. ರಾಮನಿಗೆ ಶರಣು ಹೋಗಿ, ಶ್ರೀಹರಿ ವಿಷ್ಣುಗೆ ಶರಣು ಹೋಗಿ. ಯಾರೆಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಮಾಡಿ. ಯಾರೆಲ್ಲ ರಾಮರು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀರೋ ಹೋಗ್ಬಿಟ್ಟು ಬನ್ನಿ. ಆಂಜನೇಯನಿಗೆ ಯಾರು ಶನಿವಾರ ಹೋಗಿ ಪೂಜೆ ಮಾಡ್ತಿದ್ದೀರೋ ರಾಮರಿಗೂ ಕೈ ಮುಗಿದು ಬನ್ನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಕೆಲಸದಲ್ಲೂ ಸ್ವಾಮಿ ರಕ್ಷಣೆ ಇದೆ, ಶ್ರೀರಾಮನ ರಕ್ಷಣೆ ಇದೆ ಪ್ರತಿಯೊಬ್ಬರಿಗೂ. ಅದು ನಂಬಿಕೆ ಇಟ್ಟು ಸ್ವಾಮಿಗೆ ಒಂದು ಕೈ ಮುಗಿದು ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದರೂ ರಾಮರ ದೇವಸ್ಥಾನ ಅಥವಾ ಆಂಜನೇಯನ ದೇವಸ್ಥಾನ ಇದ್ದರೆ ನಿಮ್ಮ ಕೆಲಸಗಳಲ್ಲಿ ಕೈ ಮುಗಿದು ಹೋಗ್ಬಿಟ್ಟು ಬನ್ನಿ. ನಿಮ್ಮ ಕೆಲಸ ಆಗತ್ತೆ. ನಂಬಿಕೆ ಇಡಿ, ಗೆಲುವಿದೆ. ಇಲ್ಲಿ ವಿಷ್ಣು ಏನು ಹೇಳ್ತಿದ್ದಾರೆ ಅಂದರೆ, ವಿಶ್ವಾಸ ನಂಬಿಕೆ ಮುಖ್ಯ, ರಕ್ಷಣೆ ಇದೆ. ಇಲ್ಲಿ ಯಾರಿಗೆ ರಕ್ಷಣೆ ಅನ್ನೋದು ಗೊತ್ತಿಲ್ಲ, ರಕ್ಷಣೆ ಇದೆ. ಆಯಿತಾ? ದೇವ್ರ ಮೇಲೆ ವಿಶ್ವಾಸ ಇಡಿ, ರಕ್ಷಣೆ ಇದೆ, ಧೈರ್ಯವಾಗಿರಿ. ಸತ್ಯನಾರಾಯಣ ಆಗಲೇ ಹೇಳಿದ್ನಲ್ಲ, ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂದ್ಕೊಂಡಿರೋರು ನಿಮ್ಮ ಶಕ್ತಿ ಅದ್ಧೂರಿಯಾಗಿ ಮಾಡೋಕ್ಕಾಗಲಿಲ್ಲ ಅಂದ್ರೂ ಸಣ್ಣದಾಗಾದರೂ ಮಾಡಿದ್ಮೇಲೆ ತುಂಬ ಒಳ್ಳೆಯದಾಗತ್ತೆ. ನಾಗರಕಲ್ಲಿಗೆ ಯಾರಾದರೂ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರೋರು ಮಾಡಿ, ಅದರಿಂದನೂ ಒಳ್ಳೆಯದಾಗತ್ತೆ. ಆಯಿತಾ? ಸಮುದ್ರದಿಂದ ಶ್ರೀಹರಿ ಕಾಣಿಸ್ತಿದ್ದಾರೆ ಅಂದರೆ ಅದು ಅದೃಷ್ಟ, ಖುಷಿ ಮತ್ತು ಸಂತೋಷ ಮತ್ತು ಆಶೀರ್ವಾದ ಸಿಗ್ತಾ ಇದೆ ಅಂತ. ಯುದ್ಧ ಸಾಕು, ತಾಳ್ಮೆಯಿಂದ ಹೋಗಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟಿದ್ರೂ ಸಾಲದು, ಪ್ರಪಂಚ ಇಷ್ಟೇ ಇರೋದು. ಒಂದು ತಟ್ಟೆಗೆ ಒಂದಿಷ್ಟು ಅನ್ನ ಹಾಕ್ಕೋಬೋದು ನಾವು, ಪ್ರತಿ ಸತಿಗೂ ಜಾಸ್ತಿ ಹಾಕ್ಕೊಂಡು ತಿನ್ನೋಕ್ಕಾಗಲ್ಲ. ಆ ಸಮಯಕ್ಕೆ ಎಷ್ಟು ಬೇಕೋ ಅಷ್ಟೇ ತಿನ್ನೋಕ್ಕಾಗೋದು. ಅತಿ ಆಸೆ ಬಿಟ್ಟು ನಿಮ್ಮ ಲಿಮಿಟಾಗಿ ನಿಮ್ಮ ಒಂದು ಪರಿಸ್ಥಿತಿಗೆ ತಕ್ಕಂಥ ಕೆಲಸಗಳನ್ನ ನಿಭಾಯಿಸ್ಕೊಂಡು ಹೋಗಿ. ನಾಗರಿಗೆ ದೋಷಗಳು ಯಾರ್ಯಾರಿಗಿದೆ ಅವರೆಲ್ಲ ದೋಷ ಪರಿಹಾರ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಎಲ್ಲಾದರೂ ಒಳ್ಳೆಯ ಮೂಲ ಜಾತಕನ ತೋರಿಸಿ ಅದರಿಂದ ಒಂದು ದೋಷ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಹೆಚ್ಚಾಗಿ ಮಾತಾಡಿಸಿದ್ರು, ಅದು ನಾನಾಗಿ ಮಾತಾಡಿದಲ್ಲ, ನನಗೇನೆ ಒಂಥರ ನನಗೆ ಅರಿವಿಲ್ಲದೆ ಮಾತಾಡಿಸಿದ್ದಾರೆ. ಅದು ನಾನು ಮಾತಾಡಿಸಿದ್ದಲ್ಲ. ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರೆಲ್ಲ ರೇಷ್ಮೆ ಸೀರೆ ತೊಗೋಬೇಕು ಅಂದ್ಕೊಳ್ತಾ ಇದ್ದೀರಾ
ತುಂಬ ಚೆನ್ನಾಗಿರೋದು ಒಳ್ಳೆ ಬೆಲೆಯಲ್ಲಿ ತಗೋಬೇಕು ಅಂದ್ಕೊಂಡಿದ್ದೀರಾ, ತಗೊಳ್ಳಿ, ಒಳ್ಳೆಯದಾಗತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರಿಗೆ ಈ ಮೆಸೇಜಸ್ ಇಷ್ಟೊತ್ತು ಹೇಳಿದ್ರಲ್ಲಿ ಅನ್ವಯಿಸತ್ತೆ, ನಿಮಗೆ ಸಂಬಂಧಪಡುತ್ತೆ, ಅದನ್ನು ಇದು ನಮಗೆ ಅಂತ ತಗೊಳ್ಳಿ. ನಿಮ್ಮ ದೇವರುಗಳು ಇದರಲ್ಲಿ ಇದ್ದರೆ ಆ ಹೆಸರನ್ನ ಕಮೆಂಟಲ್ಲಿ ಹಾಕಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.